ಹಲೋ ನಮಸ್ಕಾರ ದೇಸಿ ವೆಜ್ ಕಾರ್ನರ್ ಕನ್ನಡದ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾನು ಕಾಯಿ ಹಾಲಿಂದ ಸಾರು ಅಥವಾ ರಸಮ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬಾ ಕಮ್ಮಿ ಟೈಮಲ್ಲಿ ನೀವು ಈ ರಸಮ್ನ ಮಾಡ್ಕೊಳ್ಬೋದು. ಇದಕ್ಕೆ ಯಾವುದೇ ರೀತಿ ಬೇಳೆಗಳನ್ನ ಬಳಸೋಷ್ಟಿರಲ್ಲ, ಬೇಳೆ ಸಾರು ಥರ ತುಂಬಾ ನಿಮಗೆ ರುಚಿಯಾಗಿ ಕೂಡ ಬರುತ್ತೆ. ಇದು ಜಾಸ್ತಿ ಸಮಯನೂ ಕೂಡ ಹಿಡಿಯೋದಿಲ್ಲ. ಮನೆಗೆ ಯಾರು ಗೆಸ್ಟ್ ಬರ್ತಾ ಇದ್ದಾರೆ ಅಂದರೆ ಮಾಡ್ಬೋದು, ಇಲ್ಲಾಂದರೆ ಮಳೆಗಾಲದಲ್ಲಿ ಚಳಿಗಾಲದಲ್ಲೆಲ್ಲ ನೀವು ಇದನ್ನು ಸೂಪ್ ಥರ ಕೂಡ ಕನ್ಸ್ಯೂಮ್ ಮಾಡ್ಕೊಳ್ಬೋದು. ಇದು ತುಂಬಾ ರುಚಿಯಾಗಿರುತ್ತೆ. ಹಾಗೆ ಬಾಯಿ ಕೆಟ್ಟಿದ್ರು ಕೂಡ ಇದನ್ನ ಸೂಪ್ ತರ ಕುಡಿದಾಗ ಅವ್ರಿಗೂ ಕೂಡ ತುಂಬಾನೇ ರುಚಿ ಬರುತ್ತೆ ಅಂತ ಹೇಳ್ತೀನಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಪ್ಯಾನ್ಗೆ ನಾನು ಒಂದು ಮೀಡಿಯಮ್ ಆಗಿ ಹೆಚ್ಕೊಂಡಿರೋಂಥ ನಾನು ಟೊಮೆಟೊನ ಹಾಕೊಳ್ತಾ ಇದ್ದೀನಿ. ಇದು ಹುಳಿಯಾಗಿ ಇರೋಂಥ ಟೊಮೆಟೊನೇ ತೊಗೊಂಡಿದ್ದೀನಿ ನಾನು. ಹಾಗೆ ಇದಕ್ಕೆ ನಾನು 4 ಕಪ್ಪಷ್ಟು ಇಲ್ಲಿ ತೆಂಗಿನಕಾಯಿ ಹಾಲನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ಒಂದು ಮುಚ್ಚಳ ಮುಚ್ಚಿ ನಾನು ಚೆನ್ನಾಗಿ ಅದು ಟೊಮೆಟೊ ಎಲ್ಲ ಬೇಯೋಷ್ಟು ನಾನು ಇದನ್ನ ಬಾಯ್ಲ್ ಮಾಡ್ತಾ ಇದ್ದೀನಿ. ಈಗ ತೆಂಗಿನಕಾಯಿ ಹಾಲು ಕೂಡ ನಿಮ್ಗೆ ಇವಾಗ ಅಂಗಡಿಗಳಲ್ಲಿ ಸಾಮಾನ್ಯ ಸಿಗ್ತಾ ಇದೆ. ಮುಂಚೆ ಯಾರು ಸಿಗ್ತಾ ಇರಲಿಲ್ಲ, ಇವಾಗ ಎಲ್ಲ ಕಡೆ ಸಿಗ್ತಾ ಇದೆ. ನೀವು ಈಸಿಯಾಗಿ ತಂದು ಕೂಡ ಮಾಡ್ಕೊಳ್ಬೋದು. ಇದನ್ನು ನಾನು ಒಂದು 5 ರಿಂದ 7 ನಿಮಿಷಕ್ಕೆ ನಾನು ಮುಚ್ಚಳ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿ ನೀರನ್ನು ಹಾಕ್ತಾ ಇಲ್ಲ, ಯಾಕೆಂದರೆ ನೀರನ್ನು ಹಾಕ್ಬಿಟ್ರೆ ನಿಮಗೆ ಏನು ರುಚಿ ಇರುತ್ತೋ ತೆಂಗಿನಕಾಯಿ ಹಾಲ್ದು ಅದು ಹೊಟ್ಟೋಗ್ಬಿಡತ್ತೆ. ಅದರಿಂದ ನಾನು ಬರೀ ಇಲ್ಲಿ ತೆಂಗಿನಕಾಯಿ ಹಾಲನ್ನೇ ಹಾಕ್ತಾ ಇದ್ದೀನಿ. ನೀವು ಗಟ್ಟಿಗಿರೋ ತೆಂಗಿನಕಾಯಿ ಹಾಲು ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು, ಇಲ್ಲಾಂದರೆ ಸ್ವಲ್ಪ ನೀರು ಹಾಕಿ ಡೈಲ್ಯೂಟ್ ಮಾಡಿ ಕೂಡ ನೀವು 2ನೇ ತೆಂಗಿನಕಾಯಿ ಹಾಲಿಂದನೂ ಕೂಡ ಮಾಡ್ಬೋದು. ಅದರಲ್ಲಿ ಯಾವುದೇ ರೀತಿ ಇದಿಲ್ಲ, ಯಾವ್ದು ಬೇಕೋ ನೀವು ಅನುಕೂಲ ಆಗುತ್ತೋ ಅದರಿಂದ ಮಾಡ್ಬೋದು. ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ನನಗೆ. ಈಗ ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿಬಿಟ್ಟು ಇವಾಗ ನಾನು ಸ್ವಲ್ಪ ಟೊಮೆಟೊನೆಲ್ಲ ಸ್ವಲ್ಪ ಕ್ಯೂಚ್ಕೊಳ್ತಾ ಇದ್ದೀನಿ ಸ್ಲೈಟಾಗಿ. ಅಂದರೆ ತುಂಬ ಜಾಸ್ತಿ ಪೂರ್ತಿ ಕ್ಯೂಚಕ್ಕೆ ಹೋಗಬೇಡಿ, ಸ್ವಲ್ಪ ಕ್ಯೂಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಆವಾಗ ಚೆನ್ನಾಗಿ ಕಲರ್ ಕೂಡ ಬಿಡತ್ತೆ ಸಾರಲ್ಲಿ. ತಿನ್ಬೇಕಾದ್ರೆ ಅಥವಾ ಕುಡಿಬೇಕಾದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಾನಿಲ್ಲಿ ಸ್ಮ್ಯಾಶರ್ನ ಬಳಸ್ತಾ ಇದ್ದೀನಿ. ನಿಮ್ಮ ಹತ್ರ ಸ್ಮ್ಯಾಶರ್ ಇಲ್ಲ ಅಂತಂದರೆ ನೀವು ಸೌಟಲ್ಲೂ ಕೂಡ ಇದನ್ನು ಕ್ಯೂಚ್ಕೊಳ್ಬೋದು. ಇದು ಪೊಟೆಟೊ ಸ್ಮ್ಯಾಶರು. ನೀವು ಯಾವ ರೀತಿ ಅನುಕೂಲನೋ ನೀವು ಆ ರೀತಿ ಮಾಡ್ಕೊಳ್ಬೋದು. ಇದು ಆವಾಗಲೇ ಹೇಳ್ದಂಗೆ ತುಂಬ ಕಮ್ಮಿ ಸಮಯದಲ್ಲೇ ನಿಮಗೆ ಆಗಿಬಿಡತ್ತೆ ಸಾರು. ಇದಕ್ಕೆ ನಾನು 1/4 ಟೀ ಸ್ಪೂನ್ ಅಷ್ಟು ಅರ್ಶಿನದ ಪುಡಿ ಹಾಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಖಾರಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಸಾರಿನ ಪುಡಿ ಕೂಡ ಹಾಕ್ತಾ ಇದ್ದೀನಿ. ಸಾರಿನ ಪುಡಿ ಮಾಡೋದು ಹೇಗೆ ಅಂತ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಆಲ್ರೆಡಿ ಕುದಿ ಬರ್ತಾ ಇದೆ. ಈಗ ಇದಕ್ಕೆ ನಾನು ಒಂದು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ಎಣ್ಣೆಯನ್ನೇ ಹಾಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ನಾನು ಸಾಸಿವೆ, ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕಿ ಚೆನ್ನಾಗಿ ನಾನು ಚಟ್ಗುಟ್ಟ ಮೇಲೆ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪು ಕೂಡ ಹೆಚ್ಚಿ ಹಾಕೊಂಡಿದ್ದೀನಿ. 2 ಟೀ ಸ್ಪೂನ್ ಅಷ್ಟು. ತೆಂಗಿನಕಾಯಿ ಹಾಲಲ್ಲೇ ಮಾಡಿರೋದ್ರಿಂದ ನೀವು ಇದಕ್ಕೆ ತೆಂಗಿನಕಾಯಿ ಎಣ್ಣೆ ಬಳಸಿದ್ರೆ ಚೆನ್ನಾಗಿರುತ್ತೆ. ದೇಸಿ ವೆಜ್ ಕಾರ್ನರ್ ಕನ್ನಡನ ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮುಂಚಿತವಾಗಿ ಬರಬೇಕು ಅಂತಂದರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಈಗ ರುಚಿಯಾದ ಸವಿಯಾದ ನಮ್ಮ ತೆಂಗಿನಕಾಯಿ ಹಾಲಿನ ಸಾರು ರೆಡಿಯಾಗಿದೆ ವೀಕ್ಷಕರೇ. ನೀವು ಮಾಡಿ ನೋಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ನಿಮ್ಮನ್ನೆಲ್ಲರನ್ನೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.